ಯಾಕೆ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಒಂದು ರೀತಿಯಾದ ಹೀಗಾಗಿ ನಾನು ಮಂತ್ರಿ ಆಗ್ತೇನೆ, ಶಾಸಕ ಆಗ್ತೇನೆ, ಶಾಸಕನಾದ ನಂತರ ಮಂತ್ರಿ ಆಗ್ತೇನೆ, ಮಂತ್ರಿ ಆದ್ಮೇಲೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತೇನೆ. ಎಸ್ ಸರ್, ರಾಜೇಂದ್ರ ಸರ್ ಕಂಟಿನ್ಯೂ ಮಾಡಿಸಿ. ನಿಮ್ಮ ಹತ್ರ ಒಂದು ಮೇಜರ್ ಅಪ್ಡೇಟ್ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸ್ಫೋಟಕ ಸುದ್ದಿ. ಸಿಎಂ ಬ್ರೇಕ್ಫಾಸ್ಟ್ ನ ಬಿಗ್ ಇನ್ಸೈಡ್ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ಈಗ ಬ್ರೇಕ್ ಮಾಡ್ತಾ ಇದೆ. ಒಳಗಡೆ ಏನಾಗ್ತಾ ಇದೆ ಅನ್ನೋದೇ ಕುತೂಹಲ. ಈಗ ತಾನೇ ರಾಜೇಂದ್ರ ಸರ್ ಹೇಳ್ತಾ ಇದ್ರು, ಏನ್ ಬೇಕಾದ್ರೂ ಆಗಬಹುದು, ವೇಟ್ ಮಾಡ್ಬೇಕು ನಾವು ಅಂತ. ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಾಗಿದೆ. ಸಿಎಂ ಸ್ಥಾನ ತ್ಯಾಗ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿ ಆಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೇ. ಇವತ್ತೇ ರಾಜೀನಾಮೆ ಪತ್ರವನ್ನ ಸಲ್ಲಿಸ್ತೀನಿ ಅಂತ ತಮ್ಮ ಆಪ್ತರಿಗೆ, ಸಂಪುಟದ ಸಹೋದ್ಯೋಗಿಗಳಿಗೆ, ತಮ್ಮ ಪಕ್ಷದ ಶಾಸಕರಿಗೆ ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ನಾನು ಬದ್ಧನಾಗಿದ್ದೀನಿ ಆ ತೀರ್ಮಾನಕ್ಕೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಈ ರೀತಿ ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆಯ ವಿಚಾರವನ್ನ ಘೋಷಣೆ ಮಾಡಿದ್ದಾರೆ ಅಧಿಕೃತವಾಗಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜೀನಾಮೆ ಘೋಷಣೆ ಬಳಿಕ ಆಪ್ತ ಸಚಿವರಿಗೆ ಸಿದ್ದರಾಮಯ್ಯನವರು ಸಲಹೆ ಕೊಟ್ಟಿದ್ದಾರೆ. ತಮ್ಮನ್ನ ನಂಬಿಕೊಂಡು ಇದ್ದವರು ಪಕ್ಷದ ಒಳಗಡೆ, ಅವರಿಗೆಲ್ಲ ಒಂದು ಭರವಸೆ ಸಿಗಬೇಕಲ್ಲ, ಆ ಭರವಸೆಯನ್ನ ತಮ್ಮ ಆಪ್ತರಿಗೂ ಕೊಡ್ತಾರೆ ಸಿದ್ದರಾಮಯ್ಯನವರು ಈ ಬ್ರೇಕ್ಫಾಸ್ಟ್ ಆದ ಬಳಿಕ. ಇದಾದ ಬಳಿಕ ಮಾಧ್ಯಮಗಳ ಮುಂದೆ ಹಾಜರಾಗ್ತಾರೆ. ಆ ಸುದ್ದಿಗೋಷ್ಠಿ ಇದೆಯಲ್ಲ, ಆ ಸುದ್ದಿಗೋಷ್ಠಿನೇ ವೆರಿ ಇಂಟ್ರೆಸ್ಟಿಂಗ್ ಇವತ್ತಿನ ಡೇಗೆ. ಮೋಸ್ಟ್ಲಿ ಹೈಲೈಟ್ ಆಫ್ ದ ಡೇ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಅದರಲ್ಲಿ ಪ್ರಸ್ತಾಪ ಆಗುವಂತಹ ವಿಚಾರಗಳು ವೆರಿ ಇಂಟ್ರೆಸ್ಟಿಂಗ್. ಏನ್ ಹೇಳ್ತಾರೆ, ಎಲ್ಲರಿಗೂ ಒಂದು ಕುತೂಹಲ, ಸಿದ್ದರಾಮಯ್ಯನವರು ಭಾವುಕರಾಗ್ಬಿಡ್ತಾರಾ ಅಂತ. ಬಟ್ ಸಿದ್ದರಾಮಯ್ಯನವ್ರನ್ನ ಇಷ್ಟು ವರ್ಷಗಳ ಕಾಲ ಯಾರು ನೋಡಿದ್ದಾರೋ ಎಲ್ಲೂ ಕೂಡ ಅವರು ಭಾವುಕರಾಗಿಲ್ಲ. ಎಲ್ಲಿ ಅವರ ಮಗ ಅಗಲಿಕೆಯ ಸಂದರ್ಭದಲ್ಲಿ ಅವರು ಭಾವುಕರಾಗಿದ್ದನ್ನ ಬಿಟ್ರೆ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಭಾವುಕರಾಗಿರುವ ಕ್ಷಣಗಳನ್ನ ನೋಡ್ಲೇ ಇಲ್ಲ. ಗೊತ್ತಿಲ್ಲಪ್ಪ, ಇಷ್ಟು ವರ್ಷಗಳ ಅಧಿಕಾರದಿಂದ ಹಿಂದೆ ಸರಿತಾ ಇರುವಂತಹ ಕ್ಷಣ, ಅಧಿಕೃತವಾಗಿ ಅದು ಅನೌನ್ಸ್ ಮಾಡ್ತಾ ಇರುವಂತಹ ದಿನ ಹೆಂಗಿರುತ್ತೆ, ಅವರ ಮುಖಭಾವ, ಅವರ ಅನೌನ್ಸ್ಮೆಂಟ್ ಹೆಂಗಿರುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಕಾರಣ ಕೆಲ ಕ್ಷಣಗಳು ಮಾತ್ರ ಅದಕ್ಕೆ ಬಾಕಿ ಉಳ್ಕೊಂಡಿದೆ ಅಂತ. ರಾಜೇಂದ್ರ ಸರ್, ನೀವು ಹೇಳ್ತಾ ಇದ್ರಿ ಯಾರಿಗೂ ಕೂಡ ತೃಪ್ತಿ ಇರೋದೇ ಇಲ್ಲ ರಾಜಕಾರಣದಲ್ಲಿ ಅಂತ. ಸಹಜ ಅದು. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ಆಕಾಂಕ್ಷೆಗಳು ಮತ್ತೆ ಆಕಾಂಕ್ಷೆಗಳು ಪರಮಾಕಾಂಕ್ಷೆಗಳಿಗೆ ಕೂಡ ಪರಿವರ್ತಿತವಾಗ್ತಾ ಹೋಗುತ್ತೆ. ಹಾಗಾಗಿ ರಾಜಕಾರಣಿಗಳಿಗೆ ನಿವೃತ್ತಿ ಅಂತಕ್ಕಂಥದ್ದು ಇದೆಯಾ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಈಗ ನಾವು ಸರ್ವಿಸ್ ಮ್ಯಾಟರ್ಸ್ ತಗೊಂಡಾಗ ಅಥವಾ ಒಂದು ಸೇವೆ, ಸರ್ಕಾರಿ ಸೇವೆಗೆ ಬಂದಾಗ, ಸರ್ಕಾರಿ ಸೇವೆಯಲ್ಲಿ ಸರ್ವಿಸ್ ರೂಲ್ಸ್ ಪ್ರಕಾರ ರಿಟೈರ್ಮೆಂಟ್ ಅಂತಕ್ಕಂಥದ್ದಿದೆ. ಅಲ್ಲಿಗೆ ಮುಗಿಯುತ್ತೆ, ಅವ್ರಿಗೆ ತೃಪ್ತಿ ಇರುತ್ತೆ. ಹಾಗಾದರೆ ರಾಜಕಾರಣಿಗಳಿಗೆ ದೇಶದಲ್ಲಿ ಯಾಕೆ ನಿವೃತ್ತಿ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ಇಲ್ಲಿ ಬಹಳ ಕುತೂಹಲ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಹೌದು ಲೀಡರ್. ಆಗಲೇ ತಾವು ಹೇಳಿದ್ರಿ, 18 ವರ್ಷಗಳ ಹಿಂದೆ ಅವರು ಯಾವ ಪಾರ್ಟಿಯಲ್ಲಿದ್ದರೂ ಆ ಪಾರ್ಟಿಯಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ನನ್ನಂತಹ ಒಂದು ವ್ಯಕ್ತಿಗೆ ಇಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರು ಕಾಂಗ್ರೆಸ್ ಪ್ರವೇಶ ಮಾಡಿದ್ದರಿಂದಲೇ ಕಾಂಗ್ರೆಸ್ ಪಕ್ಷ ಅವರಿಗೆ ದೊಡ್ಡ ಕೊಡುಗೆ ನೀಡಿದೆ ಅಂತಕ್ಕಂಥದ್ದು. ಹಾಗಾಗಿ ಅವರು ಲೀಡರ್ ಆಲ್ಸೋ, ಹಿ ಈಸ್ ಅ ಲೀಡರ್, ನೋ ಡೌಟ್ ಅಬೌಟ್ ದಟ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ ಅವರು ಮಾಡಿ ತೋರಿಸಿದ್ದಾರೆ. ಪ್ರಾಯಶಃ ಅವರ ಪತ್ರಿಕಾಗೋಷ್ಠಿಯ ವಿವರಗಳೆಲ್ಲ ಇವೆಲ್ಲ ಬರುತ್ತೆ. ಇವತ್ತು ಜನತಾ ಪರಿವಾರದಿಂದ ಬಂದಂಥ ಸಿದ್ದರಾಮಯ್ಯ, ಸಮಾಜವಾದಿ ಪಕ್ಷದ ನಾಯಕನಾದಂತಹ ಸಿದ್ದರಾಮಯ್ಯ, ಹಿಂದುಳಿದ ವರ್ಗದ ನಾಯಕನಾದಂತಹ ಸಿದ್ದರಾಮಯ್ಯ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಗ್ಯಾರಂಟಿಗಳನ್ನು ಕೊಟ್ಟಂತಹ ಸಿದ್ದರಾಮಯ್ಯ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಕಾಣ್ತಾರೆ ಅಂತಕ್ಕಂಥದ್ದು. ಐ ಥಿಂಕ್ ಮಿಸ್ಟರ್ ಬಸವರಾಜ್ ವಿಲ್ ಕನ್ಕರ್ ಫಾರ್ ದಿಸ್. ಯಾಕೆ ಅಂತ ಹೇಳಿದ್ರೆ, ಒಬ್ಬ ನಾಯಕನಾಗಿ ಎಮರ್ಜ್ ಆದಾಗ ನಾಯಕನ ಸ್ಥಾನದಿಂದ ಹೋಗೋದು ಇದು ಡೆಮೋಕ್ರಸಿ ಮೇಡಮ್. ಮತ್ತು ಪಾರ್ಟಿ ಅಂತಕ್ಕಂಥದ್ದೊಂದು ಇದೆಯಲ್ಲ, ಈ ಪಾರ್ಟಿ ಇಸ್ ದ ಬೇಸ್. ಇವತ್ತು ಪ್ರಾಯಶಃ ನಾನು ಅಂದ್ಕೊಳ್ತೇನೆ, ಸಿದ್ದರಾಮಯ್ಯನವರು ಜನತಾದಳದಲ್ಲೇ ಇದ್ದಿದ್ದರೆ ಮುಖ್ಯಮಂತ್ರಿ ಆಗ್ತಾ ಇದ್ರ ಅಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಹಿ ಶುಡ್ ಬಿ ಗ್ರೇಟ್ಫುಲ್ ಟು ದಿ ಕಾಂಗ್ರೆಸ್ ಪಾರ್ಟಿ ಆಸ್ ಸಚ್. ದೇರ್ ಇಸ್ ನೋ ಡೌಟ್ ಅಬೌಟ್ ದಟ್. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇದುವರೆಗೆ ಏನು ಪಲ್ಲಕ್ಕಿ ಹೊತ್ತಿದವರು, ಮಣ್ಣು ತಿಂದವರು, ಕಣಕಣಕ್ಕೂ ಹೋರಾಡಿದವರೆಗೂ ನ್ಯಾಯ ಬೇಕಲ್ಲ. ಇದನ್ನೇ ಸಾಮಾಜಿಕ ನ್ಯಾಯ ಅಂತ ನಾವು ಕರೆಯೋದು. ಆ ಸಂದರ್ಭ ಇವತ್ತು ಕರ್ನಾಟಕದಲ್ಲಿ ಇದೆ. ಹಾಗಾಗಿ ಭಾವನೆಗಳು, ಭಾವನಾತ್ಮಗಳು ಇರುತ್ತೆ. ಆಗ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ, ಸಿದ್ದರಾಮಯ್ಯನವರೇ ನಿಮ್ಮ ಸೇವೆ ಕಾಂಗ್ರೆಸ್ಸಿಗೆ ಇಲ್ಲೇ ಅಂತ್ಯ ಆಗುತ್ತೆ ಅಂತ ಅಂದ್ಕೋಬೇಡಿ, ನೀವು ದಿಲ್ಲಿಗೆ ಬನ್ನಿ ಅಂತಕ್ಕಂಥದ್ದಿದೆ. ಪ್ರಾಯಶಃ ಅದಕ್ಕೂ ಉತ್ತರ ನಮ್ಗೆ ಸಿಗ್ತಕ್ಕಂಥ ಕ್ಷಣಗಳು ಸನ್ನಿಹಿತ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಎಸ್, ನಾವೆಲ್ಲ ಅನ್ಕೊಳ್ಬೇಕು ಸಿದ್ದರಾಮಯ್ಯನವರು ಹಂಗಂದ್ರೆ ರಾಜಕೀಯದಿಂದನೇ ಹಿಂದೆ ಸರಿತಿದ್ದಾರೆ, ಎಲ್ಲೂ ಕೂಡ ಆಕ್ಟಿವ್ ಆಗಿರಲ್ಲ. ಅಲ್ಲ, ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಅನಿವಾರ್ಯ ಅನ್ನೋದು ಗೊತ್ತಿರುವಂತಹ ವಿಚಾರ. ಹಾಗಾಗಿ ಅವ್ರನ್ನ ಬಿಟ್ಕೊಡೋದಕ್ಕೆ ಪಕ್ಷ ಈ ಕ್ಷಣಕ್ಕೂ ಮನಸ್ಸು ಮಾಡ್ತಾ ಇಲ್ಲ. ಬದಲಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನುವಂಥ ಪ್ರಸ್ತಾಪ ಇಟ್ಟಿರೋದು. ಬಟ್ ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಳ್ತಾರ, ಅದ್ರ ಆಚೆಗೆ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಮೋಸ್ಟ್ಲಿ ಅದಕ್ಕೊಂದು ಕ್ಲಾರಿಟಿ ಸಿಗಬಹುದು ಅಂತ ಇಟ್ನಾಳ್ ಸರ್ ಹೇಳ್ತಾ ಇದ್ದಂಗೆ, ಮೋಸ್ಟ್ಲಿ ನಾಳೆ ದಿನ ಸಿದ್ದರಾಮಯ್ಯನವರ ರಾಜಕೀಯ ಹಾದಿ, ಮಾಡಿರುವಂತಹ ಸಾಧನೆಗಳೇನು, ಮಾಡಿರುವ ದಾಖಲೆಗಳೇನು ಅನ್ನೋದನ್ನ ಸಾಲಾಗಿ ನೋಡಬಹುದು ಅಂತ.
ಬಟ್ ಇನ್ಫ್ಯಾಕ್ಟ್ ನಾವು ಒಬ್ಬ ಜನಸಾಮಾನ್ಯರ ಹತ್ರ ಮಾತಾಡಿದಾಗ ಸರ್ ಬಹಳ ಹತ್ತಿರ ಆದಂತಹ ನಾಯಕ, ಒಬ್ಬ ಮಾಸ್ ಲೀಡರ್ ಅಂತ ಕರೆಸ್ಕೊಳ್ಳೋದು ಸಾಮಾನ್ಯ ಅಲ್ಲ ಅಂತ ಸುಮಾರು ಜನ ಸ್ಟೇಟಸ್ ಹಾಕೊಳ್ತಾ ಇದ್ರು. ಇಡೀ ರಾಜಕಾರಣದಲ್ಲಿ ಯಾವುದೇ ಪಕ್ಷ ನೋಡಿಯಪ್ಪ ಮಾಸ್ ಲೀಡರ್ಗಳು ಸಿದ್ದರಾಮಯ್ಯನವರು ಹೋಗ್ಬಿಟ್ರೆ ಇನ್ನ ಯಾರು ಮಾಸ್ ಲೀಡರ್ಗಳು ಕಾಣಿಸಲ್ಲ ಅಂತ. ಸೊ ಅಂತದೊಂದು ಸಂದರ್ಭಕ್ಕೆ ಇಡೀ ರಾಜಕಾರಣ ಸಾಕ್ಷಿ ಆಗುತ್ತೆ. ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ಆದ್ರೆ ಇವರೇ ಕೊನೆಯ ಮಾಸ್ ಲೀಡರ್ ಅನ್ನೋ ಮಾತನ್ನು ಒಪ್ಕೊಳ್ಳೋದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಯು ನೆವರ್ ನೋ ಟುಮಾರೋ ವಾಟ್ ಹ್ಯಾಪನ್.